ಅಲ್ಲ ರೀ, ನಿಮ್ಮ ಪರವಾಗಿ ಕೇಂದ್ರನೂ ಇಲ್ಲ, ರಾಜ್ಯನೂ ಇಲ್ಲ. ಒಬ್ಬರಿಗೊಬ್ಬರು ಬೆನ್ಕೆರ್ಕೊಂಡು ರಾಜ್ಯದ ಜನರ ಹಿತಾಸಕ್ತಿಯನ್ನು ಮರೀತಾ ಇದ್ದಾರೆ. ಇವ್ರಿಗೆ ಬೇಕಾಗಿರೋದು ಕೇವಲ ರಾಜಕೀಯ. ಇವತ್ತಂತೂ ಪಾಪ ತೇಜಸ್ವಿ ಸೂರ್ಯ ಅವರು ಖಾಲಿ ಟ್ರಂಕ್ ಹಿಡ್ಕೊಂಡು ಓಡಾಡಿದ್ದು ನಮ್ಮ ಮೆಟ್ರೋ ತುಂಬ ಖಾಲಿಯಾಗಿದೆ, ದಿವಾಳಿ ಆಗಿದೆ ರಾಜ್ಯ ಸರ್ಕಾರ ಅಂತ. ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ ರಾಜ್ಯಕ್ಕೆ ಏನು ಬೇಕು, ರಾಜ್ಯದ ಹಿತಾಸಕ್ತಿಗೆ ಏನು ಬೇಕು ಅಂತ ಏನಾದರೂ ಖಾಲಿ ಪೆಟ್ಟಿಗೆ ಹಿಡ್ಕೊಂಡು ಕೇಂದ್ರದ ಮುಂದೆ ಓಡಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಷ್ಟು ಅನುದಾನ, ಎಷ್ಟು ಪರಿಹಾರ ತಂದುಕೊಡ್ತಿದ್ರೋ ಏನೋ ತೇಜಸ್ವಿ ಸೂರ್ಯ ಅವರು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೀಡರ್. ಇವರೊಂದು ಆಸ್ತಿನೇ ನಿಜ ಹೇಳ್ಬೇಕಂದ್ರೆ. ಮುಂದಿನ ಫ್ಯೂಚರ್ನಲ್ಲಿ ಕರ್ನಾಟಕದ ವತಿಯಿಂದ ಅವರು ನಾಳೆ ದೇಶದ ಒಬ್ಬ ಒಳ್ಳೆಯ ಉತ್ತಮ ನಾಯಕನಾಗುವ ಎಲ್ಲ ಲಕ್ಷಣ ಇದೆ. ಅವರೊಂದು ಆಸ್ತಿ ಇದ್ದಾಗೆ ಆಗಿದ್ರೆ ಆಸ್ತಿ ಸುಮ್ಮನೆ ವೇಸ್ಟ್ ಆಗ್ತಾ ಇದೆ ಅಪ್ಪ. ದೇವೇಗೌಡರು ಈ ಇಳಿ ವಯಸ್ಸಿನಲ್ಲೂ ಕೈ ಮುಗಿದು, ಸ್ವಾಮಿ ನಮ್ಗೆ ಕುಡಿಯೋ ನೀರು ಕೊಟ್ಬಿಡಿ ಕರ್ನಾಟಕಕ್ಕೆ, ಎಲ್ಲ ಕಡೆಯಿಂದ ಅನ್ಯಾಯ ಆಗ್ತಾ ಇದೆ ಅಂತ ಕಣ್ಣೀರು ಹಾಕ್ತಾರೆ. ಆದರೆ ಇಂಥ ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಜಕೀಯಕ್ಕೋಸ್ಕರ ಖಾಲಿ ಟ್ರಂಕ್ ಇಟ್ಕೊಂಡು ಮೆಟ್ರೋದಲ್ಲಿ ಓಡಾಡ್ತಾರೆ. ಅದನ್ನೇ ಕೇಂದ್ರದಲ್ಲಿ ಪ್ರಶ್ನೆ ಮಾಡಿ, ಸದನಗಳಲ್ಲಿ ಪ್ರಶ್ನೆ ಮಾಡಿ ರಾಜ್ಯದ ಹಿತಾಸಕ್ತಿ ಕಾಪಾಡ್ಬೋದಲ್ಲ. ರಾಜಕೀಯ ಕ್ರೆಡಿಟ್ ವಾರ್. ರಾಜ್ಯದ ಹಿತಾಸಕ್ತಿ ಯಾರಿಗೂ ಬೇಕಾಗಿಲ್ಲ.